ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ಲಾಗ್ ಮಾಡ್ತಾ ಇಲ್ಲ, ತಮ್ಮೇಲೆ ನೋಡ್ತಾನೆ ಗೊತ್ತಾಗಿರ್ಬೋದು. ಹೈ ಡಿಮ್ಯಾಂಡ್ ಕ್ವಶನ್ಸು. ಸೊ ನಾನು ಬಿಸ್ನೆಸ್ ಮಾಡ್ದಲಿಂದ ತುಂಬ ಹೈ ಡಿಮ್ಯಾಂಡ್ ಕ್ವಶನ್ಸು. ಮೀಶೋದಲ್ಲಿ ಹೇಗೆ ಸೇಲ್ ಮಾಡ್ತೀರಾ, ಪ್ರಾಫಿಟ್ ಇದೆಯಾ, ಹೇಗೆ ಪ್ರಾಫಿಟ್ ಮಾಡ್ತೀರಾ ಅಥವಾ ರಿಟರ್ನ್ ಇದೆಯಾ ಅಂತೇಳಿ ಸುಮಾರು ಜನ ಕ್ವಶನ್ಸ್ ಕೇಳಿದರು. ಸೊ ಐ ಥಿಂಕ್ ಅವರು ಬಿಸ್ನೆಸ್ ಮಾಡಬೇಕು ಅಂದರೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಹೋಪ್ಫುಲಿ ವಿಡಿಯೋ ಫುಲ್ಲು ನೋಡಿ, ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಶೇರ್ ಮಾಡ್ತೀನಿ ಮೀಶೋದಲ್ಲಿ. ಸೊ ಈಗ ಮೀಶೋ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ, ಅಜಿಯೋ ಆಗಲಿ, ಸಿಕ್ಕಾಪಟ್ಟೆ ಪ್ಲಾಟ್ಫಾರ್ಮ್ ಇದೆ. ಸೊ ಇನ್ ಕೇಸ್ ಸುಮಾರು ಜನ ಅಂದ್ಕೊಂಡಿದ್ರು, ಸೊ ಮೀಶೋ ಅಂದರೆ ಒಂದು ಬ್ರ್ಯಾಂಡೆಡ್ಡು, ನಮ್ಮಂಥವ್ರು ಸೇಲ್ ಮಾಡಲಿಕ್ಕಾಗಲ್ಲ, ಏನಿದ್ರು ಬ್ರ್ಯಾಂಡೆಡ್ ಅವರೇ ಕಳಿಸುವಂಥದ್ದು ಅಂತ ನಾನು ಹಾಗೆ ಅಂದ್ಕೊಂಡಿದ್ದೆ. ಬಟ್ ಈಗ ಮಾರ್ಕೆಟಿಂಗ್ ಕಲ್ತ ಮೇಲೆ ಸೊ ಗೊತ್ತಾಗಿರೋದು, ಸೊ ನಮ್ಮಂಥವರೇ ಅದರಲ್ಲಿ ಸೇಲರ್ಸ್ಗಳಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂಥೇಳಿ. ಈ ಕೆಲಸಗಳನ್ನು ಈಗ ಎಲ್ಲರಿಗೂ ಗೊತ್ತಾಗ್ತಾ ಇರೋದು. ಕೆಲವೊಬ್ಬರು ಸೇಲ್ ಮಾಡಿದ್ರೆ ಅಫ್ಲಿಯೇಟ್ ಮಾರ್ಕೆಟಿಂಗಿಂದನೂ ಅರ್ನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಯೂಟ್ಯೂಬಲ್ಲಿ ಹಾಕೋದು ತಪ್ಪಾಗುತ್ತೆ. ಆ್ಯಕ್ಚುಲಿ ಆ ಥರ ವೀಡಿಯೋ ಹಾಕಿದರೆ ಚಾನಲ್ ಬ್ಯಾನ್ ಆಗುತ್ತೆ. ಸೊ ಆ ಥರ ಮಾರ್ಕೆಟಿಂಗ್ ಬಗ್ಗೆ ನಾನು ಹಾಕಲ್ಲ. ಸೊ ಇಲ್ಲಿ ನನ್ನ ಮೀಶೋ ಎಕ್ಸ್ಪೀರಿಯೆನ್ಸ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ನನ್ನ ಹಾಗೆ ಮನೇಲಿ ಏನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋದಾದರೆ ಮೀಶೋದಲ್ಲಿ ನಿಮ್ಮ ಅರ್ನಿಂಗ್ಸ್ ಹೇಗೆ ಶುರು ಮಾಡ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟು ನನ್ನ ಅರ್ನಿಂಗ್ಸ್ ತೋರಿಸ್ಬಿಡ್ತೀನಿ. ಲಾಸ್ಟ್ ಮಂತ್, ಈಗ ನಾನು ಶುರು ಮಾಡಿ 2 ಮಂತ್ ಕಂಪ್ಲೀಟ್ ಆಯಿತು. ನನ್ನ ಲಾಸ್ಟ್ 30 ಡೇಸ್ ಅರ್ನಿಂಗ್ಸ್ ತೋರಿಸ್ತೀನಿ ವಿತ್ತು ಏನು ಹೇಳ್ತೀನಿ, ನಾವು ಹಾಕಿರೋ ಬಂಡವಾಳ ಸೇರಿ. ನಾನಿಲ್ಲಿ ಮೀಶೋದಲ್ಲಿ ಏನು ಮಾಡ್ತೀನಿ ಅಂದರೆ, ಪರ್ ಎಕ್ಸಾಂಪಲು ಈಗ 500 ಸ್ಯಾರಿ ತೊಗೊಂಡ್ರೆ ಅಂದರೆ ಅದಕ್ಕೆ 1000 ರೂಪೀಸು. ಆವಾಗ ನಮಗೆ ಮೀಶೋದಲ್ಲಿ 60,000 ನಂಗೆ ತಿಂಗಳಿಗೂ ಅರ್ನ್ ಆಯಿತು ಅಂದರೆ 30,000 ಬಂಡವಾಳ ಆಗುತ್ತೆ, 30,000 ನಾನು ಅರ್ನ್ ಮಾಡಿದಾಗುತ್ತೆ. ಸೊ ಇಲ್ಲಿ ಏನು ತೋರಿಸ್ತೀನಿ ನಾನು, ಅದರಲ್ಲಿ ನನ್ನ ಬಂಡವಾಳನೂ ಇರುತ್ತೆ. ಸೊ ಹಾಗಾಗಿ ಫಸ್ಟೇ ಕ್ಲಾರಿಟಿ ಮಾಡ್ತೀನಿ. ಫಸ್ಟು ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಇನ್ ಕೇಸ್ ನಿಮಗೇನಾದರೂ ಮೀಶೋ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಸೊ ಅದರಲ್ಲಿ ಹೇಗೆ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋದು ಏನಾದರೂ ಬೇಕು ಅಂದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಖಂಡಿತವಾಗಿಯೂ ಮೀಶೋ ಅಕೌಂಟ್ ವಿತೌಟ್ ಜಿ ಎಸ್ ಟಿ ವಿತೌಟ್ ಜಿ ಎಸ್ ಟಿ ಹೇಗೆ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋದು ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಇದಕ್ಕೆ ಹಣ ತೊಗೊಳ್ತಾ ಇದ್ದಾರೆ. 2000 3000 ಎಲ್ಲ ಇದನ್ನು ನಮಗೆ ಹೆಂಗೆ ಹೇಳ್ಕೊಡೋದು ಅಂತಲೇ ಒಂದು ವಿಡಿಯೋ ಮಾಡಿ, ಒಂದು ರೆಕಾರ್ಡೆಡ್ ವಿಡಿಯೋ ಹೇಳ್ತಾರೆ. ಸೊ ಅದನ್ನು ನಿಮಗೆ ನಾನು ಅಷ್ಟೇ ಹಾಗೆ ಕಲ್ತಿರೋದು. 5000 ಪೇಮೆಂಟ್ ಮಾಡಿ ನಾನು ಮಾರ್ಕೆಟಿಂಗ್ ಕಲ್ತಿರೋದು. ಬಟ್ ನಾನು ಯಾರ ಹತ್ರನೂ ಹಣ ಇಸ್ಕೊಳ್ಳಲ್ಲ. ಫ್ರೀಯಾಗಿ ನನ್ನಂಥ ಮನೇಲಿ ಮಿಡಲ್ ಕ್ಲಾಸ್ ಅಥವಾ ವುಮೆನ್ಸು ಅಥವಾ ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ಅಂತ ಇರೋರಿಗೆ ನನ್ನ ಕಡೆಯಿಂದ ಚಿಕ್ಕದೊಂದು ಹೆಲ್ಪು ಅಷ್ಟೇ. ಸೊ ಏನಾದರೂ ಮೀಶೋ ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಅದರಲ್ಲಿ ನಾನು ಸೆಲ್ಲರಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಖಂಡಿತ ಅದ್ರ ಬಗ್ಗೆ ಹೇಗೆ ಸ್ಟೆಪ್ ಬೈ ಸ್ಟೆಪ್ಪು ನಾನು ಹೇಳ್ಕೊಡ್ತೀನಿ, ಆಯಿತಾ. ಫಸ್ಟು ನಾನು ಅರ್ನಿಂಗ್ಸ್ ಎಷ್ಟು ಮಾಡಿದ್ದೀನಿ ಅಂತ ತಿಳಿಸ್ಕೊಟ್ಬಿಡ್ತೀನಿ. ಫಸ್ಟು ಇಲ್ಲಿ ನೋಡಿ, ಡೈರೆಕ್ಟಾಗಿ ನನ್ನ ಮೀಶೋ ಸ್ಕ್ರೀನಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ಔಟ್ ಆಫ್ ಸ್ಟಾಕ್ 26 ಮಾಡಿದ್ದೀನಿ. 26 ಅಂದರೆ ನೀವು ಅಂದಾಜು ಮಾಡಿ ನಾನು ಎಷ್ಟು ಕ್ಯಾಟ್ಲಾಗು ಅಪ್ಲೋಡ್ ಮಾಡಿದ್ದೀನಿ ಅಂತೇಳಿ. ಪೆಂಡಿಂಗ್ ಆರ್ಡರ್ಸು ಯಾವುದೂ ಇಲ್ಲ. ರೆಡಿ ಟು ಶಿಪ್ಪಲ್ಲಿ 11 ಆರ್ಡರ್ಸ್ ಇದೆ. ನಾನು ನಿನ್ನೆ ಇನ್ಸ್ಟಾದಲ್ಲಿ ಸುಮಾರು ಆರ್ಡ್ರ್ ತೊಗೊಳ್ಳೋದಿತ್ತು, ಹಾಗಾಗಿ ಇದನ್ನೆಲ್ಲ ಆಫ್ಲೈನ್ ಮಾಡಿದ್ದೀನಿ. ಓಕೆನಾ. ಇಷ್ಟು ಆರ್ಡರ್ಸ್ಗಳು ಇವತ್ತು ಡಿಸ್ಪ್ಯಾಚಿಗಿದೆ. ಸೊ ಇಲ್ಲಿ ಬಂದರೆ ನಿಮಗೆಲ್ಲ ಆಪ್ಷನ್ಸ್ ಇರುತ್ತೆ, ರಿಟರ್ನು, ಪ್ರೈಸಿಂಗು. ಸೊ ಆಟೋಮೆಟಿಕ್ಕು ನೀವು ಕೊಟ್ಟಿರೋ ಪ್ರೈಸ್ಗಳು ಅವರೇ ಕಮ್ಮಿ ಮಾಡ್ಕೊಳ್ತಾರೆ. ಸೊ ಜಾಸ್ತಿ ಇತ್ತು ಅಂದರೆ ಇದು ಇನ್ವೆಟರಿ. ಸೊ ಇದು ನಿಮಗೇನಾಗುತ್ತೆ ಅಂದರೆ, ನಿಮಗೆ ಎಲ್ಲ ಆ್ಯಕ್ಟಿವ್ ಎಷ್ಟಿದೆ, ಆ್ಯಕ್ಟಿವ್ ಪೆಂಡಿಂಗ್ ಹಾಕಿರೋ ಕ್ಯಾಟ್ಲಾಗ್ ಎಷ್ಟು ಪೆಂಡಿಂಗ್ ಇರುತ್ತೆ. ಅಕಸ್ಮಾತ್ ಇದು ಬ್ಲಾಕ್ ಆಗಿದೆ 3, ಯಾಕಂದರೆ ನಾನು ಊರಿಗೆ ಹೋದಾಗ ಕರೆಕ್ಟಾಗಿ ಆರ್ಡ್ರ್ ಕೊಡದೇ ಇರೋದಕ್ಕೆ ಇದು ಬ್ಲಾಕ್ ಆಗಿರೋದು. 16 ಅಕೌಂಟು ಪಾಸ್ ಮಾಡಿದ್ದೀನಿ ನಾನೇ, ಯಾಕಂದರೆ ಇದು ನನಗೆ ಸಿಗ್ತಾಯಿಲ್ಲ, ಆಯಿತಾ. ಈ ಮೆಟೀರಿಯಲು ನನಗೆ ಸಿಗ್ತಾ ಇಲ್ಲ, ಇದನ್ನು ನಾನು ಪಾಸ್ ಮಾಡಿದ್ದೀನಿ. ಅಕಸ್ಮಾತ್ ಈ ಮೆಟೀರಿಯಲ್ಲು ನನಗೆ ಇದು ಸಿಕ್ತು ಅಂದರೆ ಇದನ್ನು ಮತ್ತೆ ಇನ್ನು ಸ್ಟಾಕ್ ಮಾಡಿಬಿಟ್ಟು ಲೈವಿಗೆ ತರ್ತೀನಿ. ಆ್ಯಕ್ಟಿವ್ ಇರೋದು ಇಷ್ಟು ಅಕೌಂಟು. ಸೊ ಇಷ್ಟಿದೆ. ಅರೌಂಡ್ ಒಂದು 50 ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ಇದೆಲ್ಲ ಇರಲಿ ನಿಮಗೆ ತಿಳ್ಕೊಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಎಷ್ಟು ಅರ್ನ್ ಮಾಡಿದೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಆಯಿತಾ. ಇದು ಪೇಮೆಂಟಿಗೆ ಬಂದರೆ ನಿಮಗೆ ಇದು 7 ಡೇಸ್ ಪೇಮೆಂಟ್ ಕಾಣ್ತಾ ಇದೆಯಾ.
7 ಡೇಸ್ ನಾನು ಕರೆಕ್ಟಾಗಿ ಆರ್ಡರ್ಸ್ಗಳು ಹಾಕಿಲ್ಲ. ಇಲ್ಲಿ ಒಂದು 203 ಮೈನಸ್ ಆಗಿದೆ. ಇದು ರಿಟರ್ನ್ ಇಲ್ಲಿ ತೋರಿಸ್ತೀನಿ ನಾನು. ಈ ಥರ ರಿಟರ್ನ್ ಬಂದಿದೆ. ಇದನ್ನು ಕ್ಲೈಮ್ ಮಾಡಿಕೊಂಡ್ರೆ ನಾನು ಕ್ಲೈಮ್ ಐಟಮಿಗೆ ಎಷ್ಟು ಹಾಕಿರ್ತೀನಿ ಸೊ ಅದು ನನಗೆ ಡಬಲ್ ಬರುತ್ತೆ, ಕನ್ಫರ್ಮ್ ಇದೆ. ಯಾಕಂದರೆ ನಾನು ಪ್ರತಿಯೊಂದು ವೀಡಿಯೋನು ನಾನು ವಿಡಿಯೋ ರೆಕಾರ್ಡ್ ಮಾಡಿ ಪ್ಯಾಕ್ ಮಾಡಿರ್ತೀನಿ. ಸೊ ಹಾಗೆ ಈ ಥರ ಬಾರ್ ಕೋಡ್ ಕವರ್ಗಳನ್ನ ಯೂಸ್ ಮಾಡಿರ್ತೀನಲ್ವ, ಸೊ ಇದು 100% ಕ್ಲೈಮ್ ಆಗುತ್ತೆ, ಆಯಿತಾ. ಇದು ನನ್ನ ಈ ವೀಕ್ 7 ಡೇಸ್ನ ಅರ್ನಿಂಗ್ಸು. 7 ಡೇಸ್ ಅರ್ನಿಂಗ್ಸು ಇಷ್ಟಿದೆ. ಅಪ್ಕಮಿಂಗ್ ಪೇಮೆಂಟ್ ನೋಡ್ಬೋದು ಬೇಕಾದ್ರೆ, ಶೆಡ್ಯೂಲ್ ಆಗಿಲ್ಲ ಇನ್ನು ಪೇಮೆಂಟು. ಸೊ ಇದು ಎಷ್ಟಿದೆ ಅಂದರೆ 9000 ಇದೆ. ಅರೌಂಡ್ 16 + 9 ಎಷ್ಟಾಯಿತು, ಸೊ ನೀವೇ ಕ್ಯಾಲ್ಕುಲೇಷನ್ ಮಾಡಿ. ಸೊ ಅಷ್ಟು ನನ್ನ ಈ ವೀಕಿನ ಪೇಮೆಂಟ್ ಆಗುತ್ತೆ. ಇನ್ನು ಇದು 30 ಡೇಸಿಂದು, ಆಯಿತಾ. 30 ಡೇಸಿಂದು ಇಷ್ಟು ಪೇಮೆಂಟ್. ಅರೌಂಡ್ ನಾನು ಮೀಶೋ ಶುರು ಮಾಡಿ 2 ಮಂತ್ ಆಗಿದೆ. 2 ಮಂತಲ್ಲಿ ನಂದು ಇದು ಲಾಸ್ಟ್ 20 ಡೇಸಿಂದು. ಅದ್ರದ್ದು 20 ಡೇಸಿಂದು ಇಲ್ಲಿ ಪೇಮೆಂಟು ತೋರಿಸ್ತಾ ಇಲ್ಲ. ಆ್ಯಕ್ಚುಲಿ ಲಾಸ್ಟ್ ಮಂತು ನಾನು 60,000 ಅರೌಂಡಿಂಗ್ ನಾನು ಪೇಮೆಂಟ್ ತೊಗೊಂಡಿದ್ದೀನಿ. ಇದು 28 ಡೇಸಿಂದ ಅಷ್ಟೇ ತೋರಿಸ್ತಾ ಇದೆ. ಚೆಕ್ ಮಾಡೋಣ ಎಲ್ಲಾದರೂ ನನಗೆ ಪೂರ್ತಿ ಪೇಮೆಂಟ್ ಏನಾದರೂ ತೋರಿಸುತ್ತಾ ಅಂತ. ಟೋಟಲ್ ಅಮೌಂಟು ಸೊ ತೋರಿಸ್ತಾ ಇಲ್ಲ. ಸೊ ಈ ಥರ ಪೇಮೆಂಟ್ಗಳು ಶೆಡ್ಯೂಲ್ ಆಗುತ್ತೆ. ನೀವು ಕೊಟ್ಟಿರೋ ಆರ್ಡರ್ಗಳು ಆ ದಿನಕ್ಕೆ ಎಷ್ಟು ಡಿಸ್ಪ್ಯಾಚ್ ಆಗುತ್ತೆ ಅದೆಲ್ಲ ನಿಮಗೆ ಇಲ್ಲಿ ಶೆಡ್ಯೂಲ್ ಆಗಿ ಹೋಗುತ್ತೆ. ಒಂದೊಂದು ದಿನ ಆರ್ಡ್ರುಗಳು ಈಗ ರೈನಿ ಸೀಸನ್ ಇರೋದ್ರಿಂದ ನಿಮಗೆ ಅದು ಆರ್ಡರ್ಸ್ಗಳು ಹೋಗಲಿಲ್ಲ ಅಂತ ಹೇಳಿದರೆ ಸೊ ಈ ಥರ ನಿಮಗೆ ಆ ದಿನ ಪೇಮೆಂಟ್ ಇರಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಒಂದಿನ 3000, 980, ಸೊ 4000, 7000 ಈ ಥರ ನಿಮಗೆ ಆರ್ಡರ್ಸ್ಗಳು ಡೆಲಿವರಿ ಬಾಯ್ಸ್ಗಳು ಯಾವ ಥರ ನಿಮಗೆ ಡಿಸ್ಪ್ಯಾಚ್ ಮಾಡ್ತಾರೆ ಅದ್ರ ಮೇಲೆ ನಿಮಗೆ ಪೇಮೆಂಟ್ ಬರೋದು ಆಗುತ್ತೆ. ಇದಿಷ್ಟು ನನ್ನ ಮೀಶೋ ಜರ್ನಿ ಆಗಿರುತ್ತೆ. ಸೊ ಸುಮಾರು ಜನ ಕೇಳ್ತಾ ಇರ್ತಾರೆ. ಸೊ ಕ್ಲೈಮ್ ಮಾಡ್ಕೋಬೋದು, ಆರಾಮಾಗಿ ಕ್ಲೈಮ್ ಮಾಡ್ಕೋಬೋದು. ನೀವು ಕ್ಲೈಮಿಗೆ ಏನಂದರೆ ನೀವು ಅಮೌಂಟ್ ಹಾಕಬೇಕಾದ್ರೆ ಒಂದು ಪ್ರಾಡಕ್ಟ್ನ ಅಪ್ಲೋಡ್ ಮಾಡಬೇಕಾದ್ರೆ ನೀವು ಅದಕ್ಕೆ ಅಕಸ್ಮಾತ್ ರಿಟರ್ನ್ ಬಂದಾಗ ಅಥವಾ ಬೇರೆ ರಿಟರ್ನ್ ಬಂದಾಗ ಅದಕ್ಕೆ ಇಷ್ಟು ಕೊಡಬೇಕು ಅಂತ ಹೇಳಿ ಒಂದು ಪ್ರೈಸ್ ಮೆನ್ಷನ್ ಮಾಡಿರ್ತೀರ. ಆ ಪ್ರೈಸು ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಇದೆಲ್ಲ ನೋಡಿ ನಾನು ಹಾಕಿರೋ ಸ್ಯಾರಿಗಳಲ್ಲಿ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ, ಕಮ್ಮಿ ಮಾಡಿ ಅಂತ. ಸೊ ಕೆಲವೊಂದು ಸಲ ಕಮ್ಮಿ ಮಾಡ್ತೀನಿ, ಕೆಲವೊಂದು ಸಲ ಕಮ್ಮಿ ಮಾಡಲ್ಲ, ಆಟೋಮೆಟಿಕ್ಕು ವ್ಯೂಸ್ ಹೋಗುತ್ತೆ. ನಿಮಗೆ ಎಷ್ಟು ವ್ಯೂಸ್ ಹೋಗಿದೆ ಎಲ್ಲದು. ಹಾಗೆ ಇಲ್ಲಿ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗಿಗೆ ಒಂದಿಷ್ಟು ಹಾಕಿರ್ತೀನಿ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಪ್ರಾಡಕ್ಟ್ನ ನೋಡಿ ಸಜೆಷನ್ ಮಾಡ್ತಾರೆ. ಸೊ ಅವ್ರಿಗೆ ಒಂದಿಷ್ಟು ಹಾಕಿರ್ತೀನಿ. ಇಲ್ಲಿ ನೋಡಿ, ಮೆಟರ್ನರಿ ಡ್ರೆಸ್ಗಳಿಂದ ಹಿಡಿದು ಕಂಟೆಂಟ್ ಕ್ರಿಯೇಟರ್ 2 ಜನ ವಿಡಿಯೋ ಮಾಡಿದ್ದಾರೆ ಇದನ್ನು. ಸೊ ಅದನ್ನು ವಿಡಿಯೋ ನೋಡ್ಕೋಬೋದು ನಾವು. ಈ ಥರ ವಿಡಿಯೋ ಮಾಡಿರ್ತಾರೆ. ಸೊ ಹಾಗಾಗಿ ಈ ಥರ ಎಲ್ಲ ಅಲ್ಲಿಗೂ ಹಾಕಿರ್ತೀನಿ. ಅಲ್ಲಿಗಳು ಆರ್ಡ್ರು ಬರುತ್ತೆ ನಮಗೆ. ಯಾಕಂದರೆ ಅವರು ನಮ್ಮ ಪ್ರಾಡಕ್ಟ್ನ ಬೈ ಮಾಡಿ ಅವರು ಲಿಂಕ್ ಅಂತ ಸೆಂಡ್ ಮಾಡಿ ಅಂತ ಹೇಳ್ತಾರೆ. ಅವರಿಗೆ ಲಿಂಕ್ ಬಂದಾಗ ನನ್ನ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ತೊಗೊಳ್ತಾರೆ. ಅವರಿಗೆ ನಾನು ಒಂದಿಷ್ಟು ಕಮಿಷನ್, ಒಂದು ಪರ್ಸೆಂಟೇಜಲ್ಲಿ ಕಮಿಷನ್ ಕೊಡೋಂಥದ್ದಿರುತ್ತೆ. ಆಟೋಮೆಟಿಕ್ಕು ನನ್ನ ಇದರಲ್ಲಿ ಹೋಗುತ್ತೆ. ನೋಡಿ, ನನಗೆ ಈ ಇನ್ಸ್ಟಾದಲ್ಲೇ ಲಿಂಕ್ ಅಂತ ಕಮೆಂಟ್ ಯಾರೋ ಏನೋ ಗೊತ್ತಿಲ್ಲ, ಬಟ್ ನನ್ನ ಪ್ರಾಡಕ್ಟ್ ಅವರಿಗೆ ತೋರಿಸಿದಾಗ ಕಮಿಷನ್ ಕೊಡ್ತಾರೆ ಅಂತ ಅವರಿಗೆ ತೋರಿಸುತ್ತಲ್ವ. ಸೊ ಅವರು ಅದನ್ನು ಬೈ ಮಾಡಿಬಿಟ್ಟು ರಿವ್ಯೂ ಕೊಡ್ತಾರೆ. ಸೊ 7 ಆರ್ಡ್ರು ಬಂದಿದೆ, ಅದರಿಂದನೇ ನನಗೆ 4000 ಬಂದಿದೆ. ಸೊ ಕಮಿಷನ್ ಅಂತ ಹೇಳಿ 93 ಕಟ್ ಆಗಿರುತ್ತೆ. ಸೊ ನೋಡಿ, ವ್ಯೂ ಕಂಟೆಂಟಲ್ಲಿ ಇಷ್ಟು ಜನ ನನ್ನ ವಿಡಿಯೋ ಮಾಡಿದ್ದಾರೆ. ಸೊ ಇಷ್ಟು ಜನ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಬ್ಲೌಸ್ದು ನಾನು ತೋರಿಸೋ ಹಾಗಿಲ್ಲ, ಹಾಗಾಗಿ ತೋರಿಸಲ್ಲ. ಸೊ ಇಷ್ಟು ನನ್ನ ಮೀಶೋ ಜರ್ನಿ. ಸೊ ಲಾಸ್ ಅಂತೂ ಖಂಡಿತ ಆಗಲ್ಲ. ಕರೆಕ್ಟಾಗಿ ನೀವು ಆ ಕ್ಯಾಟ್ಲಾಗು ನಿಮಗೇನಾದ್ರು ರನ್ನಿಂಗು ನಿಮಗೆ ಕ್ಯಾಚಿಯಾಗಿ ಸಿಕ್ಬಿಡ್ತು ಅಂತ ಹೇಳಿದ್ರೆ ನೀವು ಬೇರೆ ಪ್ರಾಡಕ್ಟ್ ಅಪ್ಲೋಡ್ ಮಾಡೋದೇ ಬೇಡ. ಆ ಪ್ರಾಡಕ್ಟ್ನ ನೀವು ಡೈಲಿ ಒಂದು 50 ಪೀಸ್ ಅಲ್ಲ 100 ಪೀಸ್ ಹಾಕಿದರೂ ಸೋಲ್ಡ್ ಔಟ್ ಆಗುತ್ತೆ. ನಾನು 3 ಡೇಸಿಂದ ನಾನು ಯಾವುದೇ ಥರ ಆ್ಯಕ್ಟಿವ್ ಇಲ್ಲ. ಯಾಕಂದರೆ ನನಗೆ ಇನ್ಸ್ಟಾದಲ್ಲಿ ತುಂಬ ಕೊಲಾಬ್ ಕೊಟ್ಟಿದ್ದೀನಿ, ಅದರಿಂದನೇ ಆರ್ಡರ್ಸ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನು ಆರ್ಡ್ರ್ ತೊಗೊಳ್ಳೋದು, ಇದನ್ನು ಬಿಲ್ಲಿಂಗು ತುಂಬ ಹಾರಬಲ್ ಆಗುತ್ತೆ. ಯಾಕಂದರೆ ಈಗ ಮಗಳಿಗೆ ಸ್ಕೂಲ್ ಶುರು, ಸೊ ಮನೆ ಮೇಂಟೈನ್ ಮಾಡಬೇಕು. ಸೊ ಎಲ್ಲದನ್ನು ಹಾಗಾಗಿ ಸ್ವಲ್ಪ ಎಲ್ಲದನ್ನು ಸ್ಟಾಕ್ ಔಟ್ ಮಾಡಿದ್ದೀನಿ. ಆದರೂ ಒಂದಿಷ್ಟು ಆರ್ಡರ್ಸ್ಗಳು ಬರ್ತಾ ಇದೆ. ಈಗ ನಾನು ಪರ್ಟಿಕ್ಯುಲರಾಗಿ ಒಂದಿಷ್ಟು ಸ್ಯಾರಿಗಳಿದೆ, ಒಂದು 4 ಸ್ಯಾರಿಗಳು
ಅದಕ್ಕೆ ರೇಟಿಂಗ್ಸು ನಾನು ಬೇಕಾದರೆ ಮೀಶೋ ಅಕೌಂಟು ಲಿಂಕ್ ಹಾಕ್ತೀನಿ, ಬೇಕಾದ್ರೆ ಚೆಕ್ ಮಾಡಿ ಹೋಗಿ. ಅಲ್ಲೂ ಪ್ರೇರಣಾ ಕಲೆಕ್ಷನ್ ಅಂತಲೇ ಇರೋದು. ರೇಟಿಂಗ್ಸ್ ಮಾತ್ರ ವಿತ್ ಫೋಟೋ ಹಾಕಿದ್ದಾರೆ. ಕಸ್ಟಮರ್ಸು ತುಂಬ ರೇಟಿಂಗ್ಸ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ಅಂತಲೇ ಹಾಕಿದ್ದಾರೆ. ಸೊ ಆ ರೇಟಿಂಗ್ಸ್ ಹೋದಂಗೂ ನಿಮಗೆ ಏನು ಹೇಳ್ತಾರೆ ಅದ್ರದ್ದು ಸೇಲರ್ ಅಂದರೆ ನಿಮಗೆ ಆರ್ಡರ್ಸ್ಗಳು ಜಾಸ್ತಿ ಬರುತ್ತೆ. ಸೊ ನಾನು ಅದೇ ಹೇಳಿದ್ನಲ್ಲ, 100 ಪೀಸ್ ಹಾಕಿದ್ರು ಆ ಸ್ಯಾರಿ ಮೇಲೆ. ನಾನೀಗ 100 ಪೀಸು ನನಗೆ ಸೋಲ್ಡ್ ಔಟ್ ಆಗುತ್ತೆ. ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಡಿವೈಡ್ ಮಾಡ್ತಾ ಇರ್ತೀನಿ. ಸೊ ನನಗೆ ಬೇರೆ ಬಂಡವಾಳನೂ ಬೇಕುತ್ತೆ, ಪದೇ ಪದೇ ಬಂಡವಾಳ ಬೇರೆಯಿಂದ ತಂದು ಹಾಕೋಕ್ಕಾಗಲ್ಲ. ಇದರಿಂದನೇ ಪೇಮೆಂಟ್, ಇದರಲ್ಲಿ ಒಂದೇ ಸಲ ಪೇಮೆಂಟ್ ಬರಲ್ಲ, ತೋರಿಸಿದ್ನಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಬರುವಂಥದ್ದು. ಸೊ ಹಾಗಾಗಿ ಸ್ವಲ್ಪ ಎತ್ತಿಟ್ಕೊಳ್ಳೋದು, ಚೀಟಿ ಇರುತ್ತೆ. ಸೊ ಚೀಟಿ ವ್ಯವಹಾರ ನೋಡ್ಕೋಬೇಕಾಗತ್ತೆ, ಪ್ರತಿಯೊಂದು ನೋಡ್ಕೋಬೇಕಾಗತ್ತಲ್ವ. ಸೊ ಹಾಗಾಗಿ ನಾನು ಒಂದೇ ಸಲ ಬಂಡವಾಳ ಅಷ್ಟೊಂದು ಹಾಕ್ಲಿಕ್ಕೆ ಹೋಗಲ್ಲ. ಸೊ ನನಗೆ ಎಷ್ಟಾಗುತ್ತೆ ಅಷ್ಟೊಂದು ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಹೋಪ್ಫುಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮೀಶೋ ಏನಾಗುತ್ತಂದರೆ, ಸುಮಾರು ಜನ ನನಗೆ ನಾನು ವ್ಯವಹಾರ ಮಾಡೋದು ಯಾರಿಗೂ ಗೊತ್ತಾಗೋದು ಬೇಡ, ನನ್ನ ಇದನ್ನು ಯಾರಿಗೂ ತೋರಿಸೋದು ಬೇಡ, ಅಕ್ಕಪಕ್ಕ ಸಿಂಪಲ್ಲಾಗಿ ಯಾರಿಗೂ ಗೊತ್ತಿಲ್ದಂಗೆ ವ್ಯವಹಾರ ಮಾಡಬೇಕು ಅಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ನಾನು ಸೆಲೆಕ್ಟ್ ಮಾಡಿರೋ ಕ್ಯಾಟಗರಿ ಸ್ಯಾರೀಸ್ ಹಾಕಿದ್ದೀನಿ. ಜ್ಯುವೆಲರಿಗಳೂ ನೀವು ಹಾಕ್ಕೋಬೋದು, ತೊಂದರೆ ಇಲ್ಲ. ಜ್ಯುವೆಲರಿ ಸ್ವಲ್ಪ ಹೈ ರಿಸ್ಕ್ ನನ್ನ ಪ್ರಕಾರ, ಯಾಕಂದರೆ ಅದನ್ನು ಪ್ಯಾಕಿಂಗ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ಸ್ವಲ್ಪ ಮೆಟೀರಿಯಲ್ಗಳು, ಏನು ಹೇಳ್ತಾರೆ ಸ್ಪಂಜ್ಗಳು ಬರುತ್ತಲ್ಲ, ಅದನ್ನು ಕವರಿಂಗ್ ಮಾಡಲಿಕ್ಕೆ ಅಂಥದ್ದೆಲ್ಲ ತೊಗೋಬೇಕಾದ್ರೆ ಸ್ಯಾರಿ ಏನಿಲ್ಲ, ಆರ್ಡ್ರ್ ಬಂದರೆ ತೊಗೊಳ್ಳೋದು, ಪ್ಯಾಕ್ ಮಾಡೋದು ಅಷ್ಟೇ. ಸೊ ಹಾಗಾಗಿ ಜ್ಯುವೆಲರಿಗಳು ಹಾಕಿಲ್ಲ. ಅದು ಜ್ಯುವೆಲರಿಗಳಲ್ಲಿ ಹೈ ಡಿಮ್ಯಾಂಡ್ ಇದೆ, ಮೀಶೋದಲ್ಲಿ ಹಾಕೋಬೋದು. ಸೊ ಇಷ್ಟೆಲ್ಲ ಸುಮಾರು ಜನ ಕೇಳ್ತಾಯಿದ್ರು ಮೀಶೋದ ಬಗ್ಗೆ ಹೇಳಿ. ಪರ್ಟಿಕ್ಯುಲರಾಗಿ ಮೀಶೋದ ಬಗ್ಗೆನೇ ಎಲ್ಲ ಕೇಳ್ತಾ ಇರೋದು, ಬೇರೆ ಪ್ಲಾಟ್ಫಾರ್ಮ್ ಬಗ್ಗೆ ಯಾರೂ ಕೇಳ್ತಾಯಿಲ್ಲ. ಯಾಕಂದರೆ ವಿತೌಟ್ GST ಅದರಲ್ಲಿ ಮಾತ್ರ ಇರೋದು. ಒಂದು ಹೇಳ್ತೀನಿ, GST ಮಾಡಿಸ್ಕೊಂಡ್ರೆ ನಿಮ್ಮ ರೇಷನ್ ಕಾರ್ಡು ಅಪ್ಕಮಿಂಗಲ್ಲಿ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇರುತ್ತೆ. ಇಷ್ಟೇ ಏನಂದರೆ ರೇಷನ್ ಕಾರ್ಡ್ ಬರುವಂಥದ್ದೇ ಬಡವರಿಗಂತ ಹೇಳಿ. ಸೊ ನಿಮ್ಮದು ಮಂತ್ಲಿ ಟಾರ್ಗೆಟ್ ಇಷ್ಟೊಂದು ಹಾಕ್ಬಿಡ್ತು ಅಂದರೆ ಸೊ ಕ್ಯಾನ್ಸಲ್ ಆಗುತ್ತೆ. ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ನಾನು GST ಮಾಡಿಸಿದ್ದೀನಿ. ಸೊ ಅದು ಯಾವ ಪರ್ಪೋಸಲ್ಲಿ ಮಾಡಿಸ್ದೆ, ಯಾರ ಹೆಸರಲ್ಲಿ ಮಾಡಿಸ್ದೆ ಅಂತೇಳಿ ತುಂಬ ಸೀಕ್ರೆಟು. ಸೊ GST ಅಂತೂ ಮಾಡಿಸಿದ್ದೀನಿ. ಸೊ ನೀವು GST ಮಾಡಿಸೋದಾದರೆ ಸೊ ನೋಡ್ಕೊಂಡು ಮಾಡಿ. ಹಾಗೆ ರೆಂಟಲ್ಲಿ ಇದ್ರಂತೂ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ರೆಂಟ್ ಪೇಪರ್ ಕೇಳ್ತಾರೆ. ನಿಮ್ಮದು ಕ್ಯಾನ್ಸಲ್ ಆಗಿಲ್ಲ ಅಂದರೂ ಓನರ್ಗಳದ್ದು ಕ್ಯಾನ್ಸಲ್ ಆಗುತ್ತೆ, ನಮ್ಮ ಆಡಿಟರ್ ಹೇಳಿದಾಗೆ. ಯಾಕಂದರೆ ಸೊ ಅವರೊಂದು ಮನೆ ರೆಂಟ್ ಕೊಡೋ ಹಾಗಿದ್ದಾರೆ ಅಂದರೆ ಅವರಿಗೆ ಯಾಕೆ BPL ಕಾರ್ಡ್ ಅಂತೇಳಿ ಕ್ಯಾನ್ಸಲ್ ಮಾಡ್ತಾರೆ. ಇಷ್ಟು ಇಂಪಾರ್ಟೆಂಟು. ವಿತೌಟ್ GST ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಾನು ವಿತೌಟ್ GSTನೇ ಮೀಶೋದಲ್ಲಿ ಕ್ರಿಯೇಟ್ ಮಾಡಿದ್ದು. ಫ್ಲಿಪ್ಕಾರ್ಟಲ್ಲಿ, ಅಜಿಯೋದಲ್ಲೆಲ್ಲ ವಿತ್ GST ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದರಲ್ಲಿ ಲಿಮಿಟೆಡ್ ಸ್ಟಾಕ್ ಹಾಕ್ತೀನಿ. ಸೊ ಇಷ್ಟೇ ಅಂದರೆ ನನ್ನಲ್ಲಿ ಈ ಪೀಸ್ಗಳು ಹೋಗಿಲ್ಲ ಅಂದರೆ ಅಲ್ಲಿ ಹಾಕ್ತೀನಿ. ಸೊ ಆರಾಮ್ಸೆ ಹೋಗ್ಬಿಡುತ್ತೆ. ನನ್ನ ಹತ್ರ ಯಾವುದು ಅದನ್ನು ಕೊಟ್ಟು ಸೇಲ್ ಆಗಿಲ್ಲ, ಮತ್ತು ಎಕ್ಸ್ಚೇಂಜ್ ಮಾಡಿ ತರೋ ನೆಸೆಸಿಟಿನೇ ಇರಲ್ಲ. ಸೊ ಇದಿಷ್ಟು ನನ್ನ ಮೀಶೋ ಜರ್ನಿ. ಸುಮಾರು ಜನ ಕೇಳಿದರು. ಸೊ ನೀವು ಏನಾದ್ರು ಮಾಡಬೇಕು, ಮೀಶೋ ಜರ್ನಿ ಮಾಡಬೇಕು ಅಂದರೆ ತುಂಬ ಬೆಸ್ಟ್ ಪ್ಲಾಟ್ಫಾರ್ಮು. ಬಟ್ ನೀವು ಎಲ್ಲದನ್ನು ಕಲ್ತ್ಕೋಬೇಕಾಗತ್ತೆ. ರಿಟರ್ನ್ ಬಂದರೆ ಹೇಗೆ, ಈ ಥರ ಕೋಡ್ಗಳನ್ನ ಎಲ್ಲಿ ತಗೋಬೇಕಾಗತ್ತೆ, ಸೊ ಅದನ್ನು ಕ್ಲೈಮ್ ಮಾಡೋದು ಹೇಗೆ, ಅದನ್ನು ಸ್ಕ್ಯಾನ್ ಮಾಡೋದು ಹೇಗೆ, ಪ್ರತಿಯೊಂದನ್ನು ತಿಳ್ಕೊಂಡು ಕೈ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿದೆ ಪ್ಲಾಟ್ಫಾರ್ಮು. ಸೊ ಯಾವುದ್ರಲ್ಲೂ ಅರ್ನಿಂಗ್ಸ್ ಆಗದಿದ್ದರೆ ಇದರಲ್ಲಿ ಪಕ್ಕ ಆಗುತ್ತೆ. ಬಟ್ ನೀವು ಅದನ್ನು ಕಲ್ತ್ಕೋಬೇಕಾಗತ್ತೆ. ನಾನು ಹೇಳಿದ್ನಲ್ಲ, ನಾನೇ 5000 ರೂಪೀಸ್ ಕೊಟ್ಟು ಮಾರ್ಕೆಟಿಂಗ್ ಕಲಿತು ಈ ಮಾರ್ಕೆಟಿಂಗ್ ಫೀಲ್ಡಿಗೆ ಇಳಿದಿದ್ದೀನಿ. ಸೊ ನಾನು ಯಾವುದೇ ಕೆಲಸ ಕಲಿಬೇಕಾದ್ರೂ, ಯಾವುದೇ ಕೆಲಸ ಮಾಡಬೇಕಾದ್ರೂ ನಾನು ಕಲ್ತ್ಬಿಟ್ಟೆ ಆ ಕಡೆಗೆ ಇಳಿಯೋದು. ಸೊ ಏನೋ ಒಂದು ಬರುತ್ತೆ, ಏನೋ ಒಂದು ಬರಲ್ಲ ಅಂಥೇಳಿ ನಾನು ಮಾಡಲ್ಲ. ಸೊ ಯೂಟ್ಯೂಬು ಅಷ್ಟೇ. ಈ ಸಲ ನಾನು ಮಾಡಿದಾಗಲೂ ನನ್ನ ಕೋರ್ಸಿಗೆ ಜಾಯ್ನ್ ಆಗೇ ನಾನು ಮಾಡಿದ್ದು. ಯಾಕಂದರೆ ಅದಕ್ಕೆ ಅಪ್ಡೇಟ್ ಮಾಡಿ ಸುಮಾರು ಜನ ಕೇಳಿದರು, ಸೊ ಹೇಗೆ ಮಾಡೋದು ಅಂತ. ನಾನು ಯಾರಿಗೂ ಹೇಳಿಲ್ಲ, ಯಾಕಂದರೆ ಬೇಡ, ಅದರಲ್ಲಿರೋದು ಚಾನಲ್ಸ್ಗಳೇ ಡಿಲೇಟ್ ಆಗಿಬಿಡುತ್ತೆ. ಬೇಡ, ನನಗೆ 2-3 ಚಾನಲ್ಗಳು ಹೋಗಿ ಆಲ್ರೆಡಿ ತುಂಬ ಸಫರ್ ಪಟ್ಟಿದ್ದೀನಿ. ಇದಂತೂ ತುಂಬ ಚೆನ್ನಾಗಿ ಹೋಗ್ತಾಯಿದೆ. ನಾನೇನು ಎಫರ್ಟ್ ಹಾಕ್ತಾಯಿಲ್ಲ, ಆದರೂ ಬಟ್ ಚೆನ್ನಾಗಿ ಹೋಗ್ತಾ ಇದೆ. ಸೊ ಇದಿಷ್ಟು ನನ್ನ ಮೀಶೋ ಜರ್ನಿ. ಸೊ ಯಾರಿಗೆಲ್ಲ ಮೀಶೋ ಅಕೌಂಟು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೈ ಕಮೆಂಟ್ಸ್ಗಳು ಬಂದರೆ ಖಂಡಿತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮೀಶೋ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಕ್ಯಾಟ್ಲಾಗ್ ಹೇಗೆ ಅಪ್ಲೋಡ್ ಮಾಡೋದು, ರಿಟರ್ನ್ಸ್ ಎಲ್ಲ ಬಂದಾಗ ಹೇಗೆ ಕ್ಲೈಮ್ ಮಾಡಬೇಕು ಅಂಥೇಳಿ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಸೊ ಫುಲ್ಲಿ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ತುಂಬ ಜನ ಇಷ್ಟಪಡ್ತಾ ಇದ್ದ ವಿಡಿಯೋ. ಸೊ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಜನರಿಗೆ ಹೆಲ್ಪ್ ಆಗಲಿ. ಸೊ ಇದೇ ಥರ ವಿಡಿಯೋಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ಕಂಟೆಂಟ್ ಒಟ್ಟಿಗೆ. ಥ್ಯಾಂಕ್ ಯು.